ಈ ಬಾರಿ ದಸರೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸುವಂತಹ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಆದರೆ ದಸರಾ ವೇಳೆ ಮೈಸೂರಿನಲ್ಲಿ ಕಂಬಳ ನಡೆಸೋದು ಬೇಡ ಅನ್ನುವಂಥ ಅಭಿಪ್ರಾಯವನ್ನ ಸಂಸದ ಯದುವೀರ್ ಒಡೆಯರ್ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ.ವೈ. ವಿಜೇಂದ್ರ ಕೂಡ ಮಾತಾಡಿದ್ದಾರೆ. ಸಿಎಂ ಡಿ.ಕೆ.ಶಿಗೆ ನನ್ನ ಅಭಿಪ್ರಾಯ, ಕರಾವಳಿಯಲ್ಲಿರುವಂತಹ ಕಂಬಳವನ್ನ ದಸರೆಗೆ ತರೋದು ಬೇಡ, ಇಲ್ಲಿನ ದಸರಾವನ್ನ ಕರಾವಳಿಗೆ ಹೋಗಿ ಆಚರಣೆ ಮಾಡ್ಲಿಕ್ಕಾಗತ್ತಾ ಅಂತ ಯದುವೀರ್ ಹೇಳ್ತಾ ಇದ್ರು. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಕಂಬಳ ತರೋದು ಬೇಡ, ಬೇಕಾದ್ರೆ ಕರಾವಳಿಯಲ್ಲಿ ಕಂಬಳ ಮಾಡೋಣ, ಇಲ್ಲಿ ಮಾಡೋದು ಬೇಡ, ಮೈಸೂರಿನಿಂದ ನಾವು ಕೂಡ ಕೈ ಜೋಡಿಸ್ತೇವೆ ಕರಾವಳಿಯಲ್ಲಿ ಮಾಡುವಂಥ ಕಂಬಳಕ್ಕೆ ಅನ್ನುವಂಥ ಮಾತನ್ನ ಯದುವೀರ್ ಒಡೆಯರ್ ಹೇಳಿದ್ರು. ನಾವು ಕೂಡ ಕಂಬಳಕ್ಕೆ ವಿರೋಧ ಮಾಡೋದಿಲ್ಲ, ಆದರೆ ಮೈಸೂರಿನ ದಸರಾ ಆಚರಣೆಯ ವೇಳೆ ಕಂಬಳ ಬೇಡ. ಮೈಸೂರಿನ ಸಂಸದ ಯದುವೀರ್ ಒಡೆಯರ್ ಕೊಟ್ಟಂತ ಒಂದು ಹೇಳಿಕೆ ಇದು. ಪ್ರಚಾರಕ್ಕೆ ಅಂತಾನೆ ದಸರಾ ಮಾಡುವುದು ಬೇಡ, ಈ ಬಾರಿಯೂ ಮೈಸೂರು ದಸರಾ ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಆದರೆ ದಸರಾ ಪಾಸ್ ವಿಚಾರದಲ್ಲಿ ಟೆಂಡರ್ ಕರೆಯಲಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ವಿಐಪಿಗಳ ಬದಲು ಜನರಿಗೆ ಪಾಸ್ ಸಿಗಬೇಕು. ಕಳೆದ ಬಾರಿ ಕೂಡ ವಿಐಪಿಗಳಿಗೆ ಪಾಸ್ ಸಿಕ್ಕಿದ್ರಿಂದ ಜನಸಾಮಾನ್ಯರು ಬಳಲುವಂತಾಗೋಯಿತು. ಪಾಸ್ಗೋಸ್ಕರ ಪಾಸ್ ಇದ್ರೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಹಾಗಾಗಿ ಒಂದು ಕಡೆ ಯದುವೀರ್ ಒಡೆಯರ್ ಹೇಳ್ತಾರೆ, ಕಂಬಳದ ವಿಚಾರದಲ್ಲಿ ಕರಾವಳಿಯ ಒಂದು ಪ್ರಸಿದ್ಧವಾದಂತಹ ಕಂಬಳ ಕ್ರೀಡೆ ಅದು ಅಲ್ಲೇ ನಡೀಲಿ, ಮೈಸೂರಿಗೆ ತರೋದು ಬೇಡ. ಆ ಕಂಬಳ ಕ್ರೀಡೆಗೆ ನಮ್ಮ ಒಂದು ಏನು ಸಪೋರ್ಟ್ ಕೂಡ ಇದ್ದೇ ಇದೆ, ಪ್ರೋತ್ಸಾಹ ಕೂಡ ಇದ್ದೇ ಇದೆ ಅನ್ನುವಂಥದ್ದು ಯದುವೀರ್ ಒಡೆಯರ್ ಹೇಳಿದಂಥ ಮಾತು. ಆದರೆ ರಾಜ್ಯ ಸರ್ಕಾರ ಮೈಸೂರು ದಸರೆಯಲ್ಲಿ ಕಂಬಳ ಆಚರಣೆಯನ್ನು ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿರೋದಕ್ಕೆ ಯದುವೀರ್ ಒಡೆಯರ್ ತೀವ್ರ ವಿರೋಧ ವ್ಯಕ್ತಪಡಿಸಿದರೆ. ನೋಡೋಣ ಏನು ಮಾತಾಡಿದ್ದಾರೆ ಅಂತ. ಜೊತೆಗೆ ಕಾನೂನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು 3-4 ದೃಷ್ಟಿಕೋನದಿಂದ ಹಿರಿಯರೇ ಹೇಳಿದ್ರು. ಇದು ಏನು ಅಂದರೆ, ಇದು ದಸರಾ ಟೈಮಲ್ಲಿ 2-3 ಪೊಲೀಸ್ ಸಿಬ್ಬಂದಿಗಳು ಇರಬೇಕಾಗಿರೋ ಜಾಗದಲ್ಲಿ 10 ಜನ ಇರುತ್ತೆ. ಎಲ್ಲಿ 10 ಜನ ಇರಬೇಕು, ಯಾರೂ ಇರಲ್ಲ. ಸೊ ಇದು ಸರಿಯಾದ ರೀತಿಯಲ್ಲಿ ಪೊಲೀಸ್ ಇಲಾಖೆ ನೋಡ್ಕೋಬೇಕಾಗಿದೆ. ಮತ್ತು ಒಂದು ಸ್ವಲ್ಪ ಅವರು ಬಂದಿರುವಂಥದ್ದು ಪೊಲೀಸ್ ಕೆಲಸ ಮಾಡೋದಕ್ಕೆ. ಹೌದು, ದಸರಾ ಎಲ್ಲ ನೋಡುವಾಗ ನಮಗೂ ಎಲ್ಲ ಕೂಡ ಅದು ನೋಡುವಂಥದ್ದು ಒಂದು ಆಸೆ ಇರುತ್ತೆ. ಆದರೆ ಮುಖ್ಯವಾಗಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಇದು ಒಳ್ಳೆ ಯಶಸ್ವಿ ಆಗೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಏನು ಆನಂದಿಸಲಿಕ್ಕೆ ಏನೇನು ಅವಕಾಶಗಳಿದ್ರೆ ಮಾಡಲಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಪ್ರಥಮವಾಗಿ ತಮ್ಮ ಕೆಲಸವನ್ನು ಮಾಡಲಿ. ಮತ್ತೆ ಹೋದ ಸತಿ ನೀವೇ ನೋಡಿದ್ರೆ ಕೆಲವು 2 ಕೊಲೆಗಳಾಗಿದ್ದು, ಬಹಳ ಕ್ರೂರವಾದಂಥ ಒಂದು ಅಪ್ರಾಪ್ತ ಹುಡುಗಿಯ ಒಂದು ಕೊಲೆನೂ ಕೂಡ ಆಗಿತ್ತು. ಅದು ಈ ಒಂದು